ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆತ್ತನೆಯ ಹಾಸಿಗೆನೂ ಇಲ್ಲ, ತಲೆವರೆಗೆ ಮಲಗೋದಕ್ಕೆ ಒಳ್ಳೆ ದಿಂಬೂ ಇಲ್ಲ. ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಆರೋಪಿ ದರ್ಶನ್ಗೆ ಜೈಲಲ್ಲಿ ನರಕ ದರ್ಶನವಾಗ್ತಾ ಇದೆ. ಕನಿಷ್ಠ ಮೂಲಸೌಕರ್ಯ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದ ಕರಿಯನಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ದರ್ಶನ್ಗೆ ಹರಿದ ಕಂಬಳಿ, ಕೋರ್ಟ್ ಗರಂ. ದಾಸನಿಗೆ ಹೊಸ ಕಂಬಳಿ, ಬಟ್ಟೆ ಒದಗಿಸಲು ಸೂಚನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ದ. ಹೀಗಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಜೈಲಿನಲ್ಲಿ ಪರಿಶೀಲಿಸಿ ಕೋರ್ಟ್ಗೆ ವರದಿ ಸಲ್ಲಿಸಿತ್ತು. ಆರೋಪಿಗಳಿಗೆ ಬಿಸಿಲಿನಲ್ಲಿ ನಡೆದಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು, ಉಳಿದಂತೆ ಜೈಲಿನ ನಿಯಮಗಳನ್ನ ಅಧಿಕಾರಿಗಳು ಪಾಲಿಸ್ತಾ ಇರುವ ಬಗ್ಗೆ ವರದಿ ನೀಡಿತ್ತು. 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆ ನಡೆಸಿತು. ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಹರಿದ ಕಂಬಳಿ ನೀಡಿದ್ದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಆರೋಪಿಗಳಿಗೆ ಹೊಸ ಕಂಬಳಿ, ಬಟ್ಟೆ ಒದಗಿಸುವುದಕ್ಕೆ ಜೈಲಧಿಕಾರಿಗಳಿಗೆ ಸೂಚಿಸಿದೆ. ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಹರಿದ ಕಂಬಳಿ ನೀಡಿದ್ದು ನಾಚಿಕೆಗೇಡು ಅಂತ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಜನಸಾಮಾನ್ಯರ ಬಗ್ಗೆ ಅವರಿಗೆ ಸ್ವಲ್ಪ ಮಾನವೀಯತೆ ಇರಬೇಕು. ಅಲ್ಲದೆ ಚಳಿಯಿಂದ ರಕ್ಷಣೆಗೆ ಗುಣಮಟ್ಟದ ಹೊಸ ಕಂಬಳಿ, ಬಟ್ಟೆ ಒದಗಿಸಬೇಕು. ಜೈಲಿನಲ್ಲಿ ತಿಂಗಳಿಗೊಮ್ಮೆ ಕಂಬಳಿ, ಬಟ್ಟೆ ಶುಚಿಗೊಳಿಸಿ ಕೊಡಬೇಕು. ಕೈದಿಗಳ ಭದ್ರತೆ ವಿಚಾರದಲ್ಲಿ ಕೋರ್ಟ್ ಮಧ್ಯಪ್ರವೇಶಿಸುವುದಿಲ್ಲ. ಬೇರೆ ಬ್ಯಾರೆಕ್ಕಿಗೆ ಶಿಫ್ಟ್ ಮಾಡುವಂತೆ ಆರೋಪಿಗಳು ಕೋರಿದ್ದಾರೆ. ಸಾಧ್ಯವಿದ್ದರೆ ಸೂಕ್ತ ಭದ್ರತೆ ಬ್ಯಾರೆಕ್ಕಿಗೆ ಶಿಫ್ಟ್ ಮಾಡುವಂತೆ ಪರಿಶೀಲಿಸಿ ಅಂತ ಜೈಲು ಅಧೀಕ್ಷಕರಿಗೆ 57ನೇ ಸಿಸಿಎಚ್ ಕೋರ್ಟ್ ಆದೇಶಿಸಿದೆ. ಜೈಲಧಿಕಾರಿಗಳು ಇನ್ನು ಮುಂದೆ ಯಾವುದೇ ಈ ನ್ಯಾಯಾಲಯದಿಂದ ಯಾವುದೇ ಮುಂದುವರೆದ ಆದೇಶನ ಎಕ್ಸ್ಪೆಕ್ಟ್ ಮಾಡ್ದೇನೆ ಜೈಲ್ ಮ್ಯಾನ್ಯುವಲ್ ಏನೇನು ಫೆಸಿಲಿಟೀಸ್ ಕೊಡಿ ಅಂತ ಹೇಳುತ್ತೋ ಅದನ್ನೆಲ್ಲನೂ ಸಹ ಕೊಡಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಒಂದು ಆದೇಶ ಮಾಡಿದೆ ಸರ್. ನ್ಯಾಯಾಲಯದಲ್ಲಿ ನಿಮಗೆ ಸಾಧ್ಯ ಆದರೆ ಇವ್ರನ್ನ ಕ್ವಾರಂಟೈನ್ ಸೆಲ್ಲಿಂದ ರಿಮೂವ್ ಮಾಡಿ ನೀವು ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಆದೇಶ ಮಾಡಿದೆ. ಇನ್ನು ಜೈಲಿನಲ್ಲಿ ದರ್ಶನ್ ಬ್ಯಾರಕ್ ಬಳಿಯ ರಿಜಿಸ್ಟರ್ ತರಿಸುವಂತೆ ಕೋರಿದ್ದ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಪ್ರಕರಣದಿಂದ ಕೈಬಿಡುವಂತೆ A5 ನಂದೀಶ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಅಕ್ಟೋಬರ್ 31ರಂದು ದೋಷಾರೋಪ ಹೊರಿಸುವ ಪ್ರಕ್ರಿಯೆ ಮುಕ್ತಾಯವಾದರೆ ಶೀಘ್ರ ಸಾಕ್ಷ್ಯ ವಿಚಾರಣೆ ಆರಂಭಗೊಳ್ಳುವ ಸಾಧ್ಯತೆ ಇದೆ. ರಮೇಶ್, TV9 ಬೆಂಗಳೂರು.